ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಪಿ ಆರ್ ಗೌಡ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಮಿಲ್ಕ್ ಪೌಡರಿಂದ ಕೋವಾ ಮಾಡ್ತಾಯಿದ್ದೀನಿ. ಫಸ್ಟು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 2 ಕಪ್ಸ್ ಆಫ್ ಮಿಲ್ಕ್ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ದಪ್ಪ ತಳದ ಪಾತ್ರೆ ಇಟ್ಕೊಳ್ಬೇಕು, ಇಲ್ಲಾಂದರೆ ಫುಲ್ ಸೀದೋಗ್ಬಿಡುತ್ತೆ. 1 ಟೈಮ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು 2 ಕಪ್ ಅಷ್ಟು ಮಿಲ್ಕ್ ಪೌಡರ್ ತೊಗೊಂಡಿದ್ವಿ ಅಲ್ಲ, ಅದೇ ಕಪ್ ಅಳತೆಯಲ್ಲಿ ನಾನು ಇಲ್ಲಿ 1 ಕಪ್ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಗಂಟಿಲ್ದಿರೋ ಥರ ಫುಲ್ಲು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದು ಸ್ವಲ್ಪ ಗಟ್ಟಿ ಆದಮೇಲೆ ಒಂದು 3 to 4 ಮಿನಿಟ್ಸ್ ಆದಮೇಲೆ ಸ್ವಲ್ಪ ವೆನೆಗರ್ನ ಹಾಕ್ಕೊಳ್ತಾ ಇದ್ದೀನಿ. ಲೆಮನ್ ಜ್ಯೂಸ್ ಇದ್ದರೆ ಲೆಮನ್ ಜ್ಯೂಸ್ ಕೂಡ ಹಾಕ್ಕೊಳ್ಬೋದು. ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಫುಲ್ಲು ಅದು ಗಟ್ಟಿ ಆಗೋವರೆಗೂ. ಇಷ್ಟು ಗಟ್ಟಿ ಆದಮೇಲೆ 1/2 ಕಪ್ ಆಫ್ ಶುಗರ್ನ ಹಾಕ್ಕೋಬೇಕು. ಶುಗರ್ ಹಾಕಿರೋ ವಿಡಿಯೋ ಮಿಸ್ ಆಗಿದೆ, ಸೊ ನೀವು 1/2 ಕಪ್ ಆಫ್ ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ. ನಾವೇನು ಮಿಲ್ಕ್ ತೊಗೊಂಡಿದ್ವಿ, ಮಿಲ್ಕ್ ಪೌಡರ್ ಅಳತೆಯಲ್ಲಿ, ಆ ಅಳತೆಯಲ್ಲಿ 1/2 ಕಪ್ ಆಫ್ ಶುಗರ್ ಆದರೆ ಸಾಕು. ನಾನು ಮತ್ತು ಏಲಕ್ಕಿ ಪೌಡರ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಏಲಕ್ಕಿ ಪೌಡರ್ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 7 ಮಿನಿಟ್ಸು ಫುಲ್ಲು ಈ ಥರ ಗಟ್ಟಿ ಆಗೋವರೆಗೂ ಮಿಕ್ಸ್ ಮಾಡ್ಕೊಳ್ಬೇಕು. ಕೆಳಗಡೆ ಬಟರ್ ಪೇಪರ್ ಹಾಕ್ಕೊಂಡು ನಾನು ಈ ಬಾಕ್ಸಿಗೆ ಹಾಕ್ಕೊಂಡಿದ್ದೀನಿ. ಒಂದು 7 ಮಿನಿಟ್ಸ್ ನೀಟಾಗಿ ಕೈ ಆಡಿಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು, ಇಷ್ಟು ಥಿಕ್ನೆಸ್ ಬರೋವರೆಗೂ. ಇಲ್ಲಾಂದರೆ ಅದು ಸೆಟ್ ಆಗೋದಿಲ್ಲ. ನಾನೀಗ ಕ್ಲೋಸ್ ಮಾಡಿ ಇದನ್ನು ಫ್ರೀಝರಲ್ಲಿ ಇಟ್ಬಿಡ್ತೀನಿ. ಫಾರ್ 1 ಅವರ್ ಇಡ್ತೀನಿ. 1 ಅವರ್ ಇಡಬೇಕು ಅಂತೇನಿಲ್ಲ, ಫುಲ್ ಕ್ಲಿಯರಾಗಿ ಸೆಟ್ ಆಗಬೇಕು ಅಂದರೆ 1 ಅವರ್ ಇಡಬೇಕು. ನಾನು ಈ ಥರ ಥಿಕ್ನೆಸ್ ಮಾಡ್ಕೊಂಡಿರೋದ್ರಿಂದ ಒಂದು 1/2 ಅವರ್ ಇಟ್ಟರೂ ಓಕೆ. 1 ಅವರ್ ಆದಮೇಲೆ ಓಪನ್ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಆವಾಗಲೇ ರೋಲ್ ಮಾಡಿಕೊಂಡ್ರೂ ಆಗುತ್ತೆ. ನೋಡಿ, ಫುಲ್ ಸೆಟ್ ಆಗಿದೆ ಇದು. ಈಗ ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಆವಾಗಲೇ ಪೇಪರಿಗೆ ಗೀ ಆ್ಯಡ್ ಮಾಡಿಕೊಂಡು ಬಾಕ್ಸಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೆ, ಅದನ್ನು ತೆಗಿತಾ ಇದ್ದೀನಿ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ತುಂಬ ಅಂದರೆ ತುಂಬ ಸಿಂಪಲ್ ರೆಸಿಪಿ, ನೀವು ಕೂಡ ಟ್ರೈ ಮಾಡಿ. ನೋಡಿ, ಕಟ್ ಮಾಡುವಾಗಲೂ ಕೂಡ ಎಷ್ಟು ನೀಟಾಗಿ ಬಂದಿದೆ. ಅದು ನೀಟಾಗಿ ಪೀಸಸ್ ಆಯಿತು. ನೋಡಿ, ಎಷ್ಟು ನೀಟಾಗಿ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.